ಪ್ರಸಿದ್ಧವಾಗಿರುವಂಥ ಶ್ರೀ ಮೇಲುಕೋಟೆ ಚೆಲುವರ ನಾರಾಯಣ ಸ್ವಾಮಿ ದೇವಸ್ಥಾನದ ಅಂಗವಾಗಿ ಬ್ರಹ್ಮೋತ್ಸವ ಕಾರ್ಯಕ್ರಮದ ಅಂಗವಾಗಿ ಏಪ್ರಿಲ್ 7ನೇ ತಾರೀಕು ಇವತ್ತು ನಾವು ರಾಜಮುಡಿ ಮತ್ತು ವೈರಮುಡಿ ಎರಡನ್ನೂ ಕೂಡ ವಿದ್ಯುಕ್ತವಾಗಿ ಪೂಜೆಗಳನ್ನು ನೆರವೇರಿಸುವ ಮೂಲಕ ಸ್ಥಾನಿಕರ ಸಮಕ್ಷಮದಲ್ಲಿ ಮತ್ತು SP ಅವರು CEO ಜಿಲ್ಲಾ ಪಂಚಾಯತ್ ಮತ್ತು ನಮ್ಮ ಎಲ್ಲ ಕಂದಾಯ ಅಧಿಕಾರಿಗಳ ಜೊತೆ ಸೇರಿ ಇವತ್ತು ನಾವು ಇಲ್ಲಿಂದ ಟ್ರೆಜರಿಯಿಂದ ಖಜಾನೆಯಿಂದ ಕಳಿಸ್ಕೊಟ್ಟಿದ್ದೇವೆ 7 ಗಂಟೆ 15 ನಿಮಿಷಕ್ಕೆ. ಮೊದಲು ಲಕ್ಷ್ಮೀ ಜನಾರ್ದನ ಸ್ವಾಮಿ ಟೆಂಪಲ್ಗೆ ಅಲ್ಲಿ ಹೋಗಿ ಅಲ್ಲಿ ಪೂಜೆಯನ್ನು ಪ್ರಾರಂಭವನ್ನು ಮಾಡಿ ಮೆರವಣಿಗೆಯ ಮೂಲಕ ದೇವಾಲಯವನ್ನು ತಲುಪುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸೂಕ್ತವಾದಂಥ ಬಂದೋಬಸ್ತಿನ ಮೂಲಕ ನಮ್ಮ AC ಅವರು ಮತ್ತು ತಹಶೀಲ್ದಾರರನ್ನು ಒಳಗೊಂಡಂತೆ ಸಂಜೆ 4:15ವರೆಗೂ ಕೂಡ ವಿವಿಧ ಪ್ರದೇಶಗಳಲ್ಲಿ ಸ್ಥಳಗಳಲ್ಲಿ ಭೇಟಿ ಕೊಟ್ಟು ಅಲ್ಲಿ ಭಕ್ತಾದಿಗಳು ಕೂಡ ಪೂಜೆ ಮಾಡಲಿಕ್ಕೆ ಅವಕಾಶ ಇದೆ. ಸುಮಾರು 13ಕ್ಕೂ ಹೆಚ್ಚು ಗ್ರಾಮಗಳನ್ನು ಹಾದು ಹೋಗುವಂಥದ್ದು 4:15ಗೆ ಟೆಂಪಲನ್ನು ರೀಚ್ ಆಗ್ತಾರೆ. ಅದಾದ ಮೇಲೆ ನಮ್ಮದು 6 ಗಂಟೆಗೆ ಪರ್ಕಾವಣೆ ಪ್ರಾರಂಭವಾಗುತ್ತೆ. ಪರ್ಕಾವಣೆ ಪ್ರಾರಂಭವಾದ ನಂತರ ಸರಿಸುಮಾರು 8 ಗಂಟೆಗೆ ಒಂದು ವೈರಮುಡಿ ಉತ್ಸವ ಆಗುತ್ತೆ. ಈಗಾಗಲೇ ನಾವೆಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಬರುವಂಥ ಭಕ್ತಾದಿಗಳಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸುಮಾರು 3 ಬಾರಿ ಸಭೆಗಳನ್ನು ಮಾಡಿದ್ದೇವೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ 2 ಸಭೆ ಮಾಡಿದ್ದೇವೆ. ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ದೇವೆ. SP ಅವರು, ADC ಅವರು, ನಮ್ಮ CEO ಜಿಲ್ಲಾ ಪಂಚಾಯತ್ ನಾವು ಕೂಡ ಈಗಾಗಲೇ 2 ಬಾರಿ ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ಬರುವಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಅನಾನುಕೂಲ ಆಗದಿರಲಿ ಅಂತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ದಾಸೋಹ ಪ್ರಾರಂಭವಾಗಿ ಸುಮಾರು 5ರಿಂದ 6 ತಿಂಗಳಾಗಿದೆ. ದೇವಸ್ಥಾನದ ವತಿಯಿಂದ ಆಗ್ತಾಯಿತ್ತು. ಬಟ್ ಈ ಹಿಂದೆ ನಮ್ಮ ಏನು ವೈರಮುಡಿ ಉತ್ಸವದ ದಿನ ಯಾವುದೇ ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆ ಇರಲಿಲ್ಲ. ಮೊದಲ ಬಾರಿಗೆ ನಾವು ಈ ಬಾರಿ ಬರುವಂಥ ಎಲ್ಲ ಭಕ್ತಾದಿಗಳು ಕೂಡ ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿವರೆಗೂ ಕೂಡ ನಾವು ಉಚಿತವಾಗಿ ದಾಸೋಹ ವ್ಯವಸ್ಥೆಗಳನ್ನು ಮಾಡಿದ್ವಿ. 24 hours. ನಾಳೆ ಬೆಳಿಗ್ಗೆ 7 ಗಂಟೆವರೆಗೂ ಕೂಡ 8 ಗಂಟೆವರೆಗೂ ಕೂಡ 24 hours ಅವರಿಗೆ ದಾಸೋಹದ ವ್ಯವಸ್ಥೆಯನ್ನು ಕೂಡ ಭಕ್ತಾದಿಗಳಿಗೆ ಮಾಡಿದ್ದೇವೆ. ಯಾವುದೇ ಅಹಿತಕರ ಘಟನೆಗಳು ಆಗದಿರಲಿ ಅಂತೇಳಿ ಸುಮಾರು 40ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ CC ಕ್ಯಾಮ್ರಾಗಳನ್ನ ಅಳವಡಿಸಿದ್ದೇವೆ. 150ಕ್ಕೂ ಹೆಚ್ಚು ಬಸ್ಗಳು ಬೆಂಗಳೂರು ಮತ್ತು ಮೈಸೂರು ಮತ್ತು ಆಜುಬಾಜು ಜಿಲ್ಲೆಗಳಿಂದಲೂ ಕೂಡ ಬಸ್ಗಳು ಬರ್ತಾ ಇದೆ. ನಮ್ಮ ಪಾರ್ಕಿಂಗ್ ಪ್ಲೇಸಿಂದ ಜನಗಳಿಗೆ ನಡ್ಕೊಂಡು ಹೋಗಲಿಕ್ಕೆ ಅಥವಾ ವಯಸ್ಸಾಗಿರ್ತಕ್ಕಂಥವ್ರಿಗೆ ಅವಶ್ಯಕತೆ ಇರಲಿ ಅಂತೇಳಿ ಸುಮಾರು 10 ಬಸ್ಸುಗಳನ್ನು ಪಿಕಪ್ ಮತ್ತು ಡ್ರಾಪ್ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದೇವೆ. ಒಟ್ಟಾರೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಸುಮಾರು 1200ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಿಕೊಂಡು ಎಲ್ಲ ರೀತಿಯ ಭದ್ರತೆಗಳನ್ನು ಮಾಡಿದ್ದೇವೆ. ಸರಿಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಬರುವಂಥ ನಿರೀಕ್ಷೆ ಇದೆ. ಎಲ್ಲ ಜನರಿಗೂ ಕೂಡ ಯಾವುದೇ ತೊಂದರೆ ಆಗದಿರಲಿ ಅಂತೇಳಿ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರೋದ್ರಿಂದ ಎಲ್ಲ ಭಕ್ತಾದಿಗಳು ಬಂದು ವೈರಮುಡಿ ಉತ್ಸವವನ್ನು ಕಣ್ತುಂಬಿಕೊಳ್ಬೇಕು, ಆ ದೇವರ ಕೃಪೆಗೆ ಪಾತ್ರ ಆಗಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತೇನೆ.